ಕಷ್ಟದೊಳಗಾದವನು, ವ್ಯಾಧಿ ಪೀಡಿತನು, ಜನರು ಮುಖವನ್ನು ಹೊರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು. ನಾವು ಆತನನ್ನು ಲಕ್ಷ್ಯಕ್ಕೆ ತರಲಿಲ್ಲ. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಆತನು ಅನುಭವಿಸಿದನು. ಆತನು ಹೊತ್ತ ಹೊರೆಯು ನಮ್ಮ ಸಂಕಷ್ಟವೇ ಹೌದು. ಅಂದರೆ ಆತನು ಹೊತ್ತಂಥ ಹೊರೆ, ಆತನು ಹೊತ್ತಂಥ ಹೊರೆ ಅಂದರೆ ನಮ್ಮೆಲ್ಲರ ಭಾರವನ್ನು, ನಮ್ಮೆಲ್ಲರ ಕಷ್ಟವನ್ನು ಆತನು ಹೊತ್ತಿದ್ದಾನೆ. ಅಂದರೆ ಯಾರ್ಯಾರು ತಪ್ಪು ಮಾಡಿದ್ದಾರೋ, ತಪ್ಪು ಮಾಡಿರುವಂಥ ಪ್ರತಿಯೊಬ್ಬರಿಗೆ ಏನಾಗಬೇಕಂತ ನೋಡುವಾಗ ಶಿಕ್ಷೆ ಆಗಬೇಕು. ಪ್ರತಿಯೊಬ್ಬರಿಗೆ ಏನಾಗಬೇಕು? ಶಿಕ್ಷೆ ಆಗಬೇಕು. ಪ್ರತಿಯೊಬ್ಬರಿಗೆ. ನಾವಾದರೂ ಆತನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಗಿತ್ತು. ನಮ್ಮ ಅಪರಾಧಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಆತನು ಅನುಭವಿಸಿದನು. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು. ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಆತನ ಮೇಲೆ ಹಾಕಿದನು. ಯೆಹೋವನು ಆತನ ಮೇಲೆ ಹಾಕಿದನು ಅಂದರೆ ನಿನ್ನ ದೋಷ ಫಲವನ್ನು, ನನ್ನ ದೋಷ ಫಲವನ್ನು, ನಾವೆಲ್ಲರೂ ಮಾಡಿರುವಂಥ ದೋಷ ಫಲವನ್ನು, ಪಾಪದ ಫಲವನ್ನು, ಆ ಶಿಕ್ಷೆಯನ್ನು ಯಾರಿಗೆ ಹಾಕಿದ್ದಾನಂತ ನೋಡುವಾಗ ಆತನಿಗೆ ಹಾಕಿದ್ದಾನಂತ. ಅದಕ್ಕೆ ಆತನು ಜಜ್ಜಲ್ಪಡುವಂಥದ್ದು. ಆತನು ಬರಬೇಕು, ಮೊಟ್ಟ ಮೊದಲು ಈ ಲೋಕಕ್ಕೆ ಬರಬೇಕೆಂದು, ಈ ಲೋಕಕ್ಕೆ ಬಂದು ಏನ್ರಿ ಆತ್ಮಿಕವಾದಂಥ ಜ್ಞಾನ, ದೇವರ ಮಹಾಜ್ಞಾನದ ಸಂಗತಿಗಳನ್ನು ಸಾರಬೇಕು, ದೇವರ ಉದ್ದೇಶಗಳನ್ನು ಸಾರಬೇಕು. ಕೊನೆಯದಾಗಿ ನಮ್ಮೆಲ್ಲರ ಶಿಕ್ಷೆ ಆತನು ಹೊಂದಬೇಕು ಅಂತೇಳಿ ಜಗತ್ತುಂಟಾಗಲಾರ್ದ ಮೊದಲೇ ಆತನನ್ನು ನೇಮಿಸಿದನಂತೆ. ಜಗತ್ತುಂಟಾಗಲಾರ್ದ ಮೊದಲೇ ಯಾಕೆ ನೇಮಿಸಿದಾನಂತ ನೋಡುವಾಗ ಈ ಲೋಕದಲ್ಲಿ ಈ ಲೋಕದಲ್ಲಿ ಕಳಿಸಿಕೊಟ್ಟು ದೊಡ್ಡ ಅರಸನಾಗಿ ಒಂದು ದೊಡ್ಡ ಸಿಂಹಾಸನ ಮೇಲೆ ಕುಳ್ಳಿರಿಸಿ ಏನೋ ಪರಿಪಾಲನೆ ಮಾಡಿಸ್ಬೇಕು ಇಂಥ ಆಲೋಚನೆ ಅಲ್ಲ. ಟೋಟಲ್ ಭೂಲೋಕದಲ್ಲಿದ್ದಂಥ ಎಲ್ಲ ಮಾನವರು ತಪ್ಪು ಮಾಡಿದ್ದಾರಲ್ಲ, ಆ ತಪ್ಪುಗಳಿಗೆ ಶಿಕ್ಷೆ ಎಲ್ಲರೂ ಅನುಭವಿಸ್ಬೇಕು. ಆದರೆ ಏನು ಮಾಡಿದ್ದಾರೆ ಅಂತ ನೋಡುವಾಗ, ಸರಿ ನನ್ನ ಮಗನನ್ನು ಕಳಿಸ್ಕೊಡ್ತೀನಿ, ಎಲ್ಲರ ಶಿಕ್ಷೆಯನ್ನು ಈತನ ಮೇಲೆ ಹಾಕ್ತೀನಿ. ಆತನು ಹೊತ್ಕೊಂಡು ಬರ್ತಾನೆ, ಆತನು ಅನುಭವಿಸ್ತಾನೆ. ಅಂದರೆ ಎಲ್ಲರ ಪೆಟ್ಟುಗಳು ಬೀಳಬೇಕಾ? ಇವಾಗ ಸೈತಾನ್ದೇನಪ್ಪ? ದೇವರೇ, ನಾನು ಪಾಪ ಮಾಡಿರುವುದರಿಂದ, ನಾನು ತಪ್ಪು ಮಾಡಿರುವುದರಿಂದ ನನಗೆ ಶಿಕ್ಷೆ ಹಾಕಿದ್ದೀರಾ. ಇವಾಗ ನಿನ್ನ ಮಕ್ಕಳು ತಪ್ಪು ಮಾಡಿದ್ರೆ ಏನು ಮಾಡ್ತೀರಾ? ನನ್ನ ಮಕ್ಕಳು ತಪ್ಪು ಮಾಡಿದ್ರು ಕೂಡ ನಾನು ಬಿಡಲ್ಲ. ನನ್ನ ಮಕ್ಕಳು ತಪ್ಪು ಮಾಡಿದ್ರು ನಾನು ಬಿಡಲ್ಲ. ಯಾಕೆಂದರೆ ನನ್ನ ಮಕ್ಕಳನ್ನು ಕಾಪಾಡಿಕೊಳ್ಳೋದಕ್ಕೆ ಸೇವಕರನ್ನು ಕಳಿಸ್ಕೊಡ್ತೀನಿ, ಎಚ್ಚರಿಸ್ತೀನಿ. ಕೇಳಿಲ್ಲ ಅಂದರೆ ಅವ್ರಿಗೆ ದಂಡನೆ ಬರುತ್ತೆ. ಯಾರು ಕೇಳ್ತಾರೋ ಅವ್ರಿಗೆ ರಕ್ಷಣೆ ಬರುತ್ತೆ. ಮತ್ತು ಯೇಸು ಕ್ರಿಸ್ತರು ಯಾವ ತಪ್ಪು ಮಾಡಿಲ್ಲ, ಯಾಕೆ ಆತನು ಅನುಭವಿಸಿದಾನಂತ ನೋಡುವಾಗ ಭೂಮಿಯ ಮೇಲೆ ಇದ್ದಂಥ ಪ್ರತಿ ಮನುಷ್ಯರಿಗೋಸ್ಕರ ಆತನು ಆ ಒಂದು ಪಾಪದ ಒಂದು ಹೊರೆಯನ್ನು ಹೊತ್ಕೊಂಡಿದೆ. ಇವಾಗ ಇಸ್ರೇಲ್ ಜನಾಂಗದವ್ರು ಇದ್ದಾರಲ್ವ, ಇಸ್ರೇಲ್ ಜನಾಂಗದವರು ಏನು ಮಾಡಿದ್ದಾರೆ ಅಂತ ನೋಡುವಾಗ ಪಾಪ, ಹೌದಲ್ವ? ಎಷ್ಟು ಪಾಪಗಳು ಮಾಡಿದ್ದಾರೆ ಅಂತ ನೋಡುವಾಗ ಅನೇಕ ಪಾಪಗಳನ್ನು ಮಾಡಿದ್ದಾರೆ. ಅವರೆಲ್ಲರೂ ಏನಾಗಬೇಕಂತ ನೋಡುವಾಗ ಕಠಿಣವಾದಂಥ ತೀರ್ಪಾಗಬೇಕು. ನ್ಯಾಯವಾಗಿ ನೋಡಬೇಕಾದ್ರೆ ಕಠಿಣವಾದಂಥ ತೀರ್ಪಾಗಬೇಕು. ಇವಾಗ ಏನು ಮಾಡ್ತಾಯಿದೆ ಅಂತ ನೋಡುವಾಗ ಪ್ರಭು ಇವೆಲ್ಲ ಕೂಡ ಅವರು ಮಾಡಿರುವಂಥ ಈ ತಪ್ಪುಗಳು, ಪಾಪಗಳು ಏನಿದೆಯೋ ಪ್ರಭು ಹೊರ್ತಾ ಇದ್ದಾನೆ. ಪ್ರಭು ಮೇಲೆ ಶಿಕ್ಷೆ ಆಗ್ತಾಯಿದ್ದಾನೆ ದೇವರು, ತಂದೆಯಾದ ದೇವರು, ಯೆಹೋವ ದೇವರು. ಯಾರ ಮೇಲೆ ಶಿಕ್ಷೆ? ಯೇಸು ಕ್ರಿಸ್ತರ ಮೇಲೆ. ಇವಾಗ ಇದನ್ನು ನೆನೆಸ್ಕೊಂಡು ನಾವು ಕೂಡ ಏನು ಮಾಡಬೇಕು? ಇದನ್ನು ನೆನೆಸ್ಕೊಂಡು ನಮ್ಮ ನಿಮಿತ್ತವಾಗಿ ಅವರು ಬಾಧೆ ಪಟ್ಟಿದ್ದಾರೆ, ನಮ್ಮ ನಿಮಿತ್ತವಾಗಿ ಅವರು ಬೆತ್ತದ ಮೂಲಕ ಓಡಿಸ್ಕೊಂಡಿದ್ದಾರಾ? ನಮ್ಮ ಮೂಲಕ ಅಂದರೆ ನಾವು ಮಾಡುವಂಥ ಅಪರಾಧಗಳ ಮೂಲಕ, ನಾವು ಮಾಡುವಂಥ ಅಪರಾಧಗಳ ಒಂದು ದೆಸೆಯಿಂದ ಆತನು ಜಜ್ಜಲ್ಪಟ್ಟಿದ್ದಾನ? ಆತನು ಓಡಿಸ್ಕೊಂಡಿದ್ದಾನ? ತಲೆ ಮೇಲೆ ಮುಳ್ಳಿನ ಕಿರೀಟನ ಅಂಥೇಳಿ ಈ ವಚನಗಳನ್ನು ನೋಡಿದಾಗ, ಈ ವಚನಗಳನ್ನು ಓದುವಾಗ ನಾವೆಲ್ಲರೂ ಏನು ಯೋಚನೆ ಮಾಡಬೇಕು? ಅಯ್ಯೋ, ನಾನು ಅನುಭವಿಸ್ಬೇಕಾದಂಥ ಪೆಟ್ಟು ಆತನು ಮುಂಚಿತವಾಗಿ ಅನುಭವಿಸಿದ್ದಾನಲ್ಲ, ಮತ್ತು ನಾನೇನು ಮಾಡಬೇಕು? ಅಂಥ ತಪ್ಪುಗಳನ್ನು ನಾನು ಮಾಡಬಾರ್ದು, ನಾನು ದೇವರನ್ನ ನಂಬಿಕೊಂಡು ಭಯ ಭಕ್ತಿಯಿಂದ ಜೀವಿಸಬೇಕು ಅಂತೇಳಿ ಸಿದ್ಧರಾಗಬೇಕಾ ಬೇಡೋ ಪ್ರಿಯರೇ? ಪ್ರತಿಯೊಬ್ಬರು ಸಿದ್ಧರಾಗಬೇಕಾ? ಪ್ರತಿಯೊಬ್ಬರು ಸಿದ್ಧರಾಗೋದು ಬಿಟ್ಟು ನಾವೆಲ್ಲರೂ ಎಲ್ಲಿದ್ದೀವಿ ಅಂತ ನೋಡುವಾಗ ಕೇವಲ ಆಚರಣೆಯಲ್ಲಿದ್ದೀವಿ. ಹಬ್ಬ ಬಂತು ಅಂತೇಳಿ ಸಂತೋಷ ಪಡ್ತಾ ಇದ್ದೀವಿ, ಹಬ್ಬ ಬಂತು ಹೇಳಿ ಬಿರಿಯಾನಿ ಊಟ ಮಾಡ್ತಾಯಿದ್ದೀವಿ,
ಇಲ್ಲ ಏನೋ ಒಂದು ರೀತಿಯಲ್ಲಿ ಮಾಡಿಕೊಂಡು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೋಗಲಿ, ಆ ಕಾರ್ಯಕ್ರಮದಲ್ಲಿ ದೇವರನ್ನು ಏನಾದರೂ ಉನ್ನತವಾಗಿ ಪರಿಚಯ ಮಾಡ್ತಾ ಇದ್ದೀವಿ ಅಂತ ನೋಡುವಾಗ ಅದನ್ನೂ ನಡೀತಾ ಇಲ್ಲ. ದೇವರನ್ನು ಉನ್ನತವಾಗಿ ಪರಿಚಯ ಮಾಡ್ತಾ ಇಲ್ಲ. ಯೇಸು ಕ್ರಿಸ್ತರನ್ನು ಉನ್ನತವಾಗಿ ಪರಿಚಯ ಮಾಡ್ತಾ ಇಲ್ಲ. ಪ್ರಿಯರ ದೇವ್ರ ಮಕ್ಕಳಿರ, ನಮ್ಮೆಲ್ಲರ ದೋಷದ ಫಲವನ್ನು ಆತನ ಮೇಲೆ ಹಾಕಿದ್ದಾರಂತೆ. ಆತನ ಮೇಲೆ ನಮ್ಮೆಲ್ಲರ ದೋಷದ ಫಲವನ್ನು, ಇವಾಗ ನಮ್ಮೆಲ್ಲರ ದೋಷದ ಫಲವನ್ನು ಆತನು ಹೊತ್ತುಕೊಂಡು ಈ ಲೋಕಕ್ಕೆ ಏನು ಮಾಡಿದ್ದಾನೆ, ಏನು ಕೊಟ್ಟಿದ್ದಾನೆ? ರಕ್ಷಣೆಯ ಮಾರ್ಗವನ್ನು ಕಲ್ಪಿಸಿಕೊಟ್ಟಿದ್ದಾನೆ. ಪಾಪ ಕ್ಷಮಾಪಣೆಯ ಮಾರ್ಗವನ್ನು ಕಲ್ಪಿಸಿಕೊಟ್ಟಿದ್ದಾನೆ. ಉಚಿತವಾದಂಥ ಮಾರ್ಗ, ಸುಲಭವಾದಂಥ ಮಾರ್ಗ. ಅದಕ್ಕೆ ಯೇಸು ಕ್ರಿಸ್ತರು 1ನೇ ಶತಮಾನದಲ್ಲಿ ಬಂದಾಗ ಎಲ್ಲ ಜನರೇ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ಈ ಲೋಕದಲ್ಲಿ ವಿಶ್ರಾಂತಿ ಅಲ್ಲ. ಈ ಲೋಕದಲ್ಲಿ ಇರೋ ತನಕ ನಾವು ಇರಬೇಕು, ಕಷ್ಟ ನಷ್ಟಗಳು ಇರುತ್ತೆ. ಈ ಲೋಕದಲ್ಲ, ನಾವು ಈ ಲೋಕ ಬಿಟ್ಟು ಹೋದ ಮೇಲೆ ಮತ್ತೊಂದು ಲೋಕ ಇದೆ, ಅದು ಅದ್ಭುತವಾದಂಥ ಲೋಕ, ಪರಲೋಕ ಇದೆ. ಆ ಪರಲೋಕದಲ್ಲಿ ನಿಮಗೆ ಜಾಗ ಕೊಡುತ್ತೇನೆ. ಆ ಪರಲೋಕದಲ್ಲಿ ನಿಮಗೆ ವಿಶ್ರಾಂತಿ ಇರುತ್ತೆ. ಆ ಪರಲೋಕದಲ್ಲಿ ನಿಮಗೆ ಸಮಾಧಾನ ಇರುತ್ತೆ. ಯಾವಾಗಲೂ ಆನಂದವಾಗಿರ್ತೀವಿ. ಅಂಥ ಉನ್ನತವಾದಂಥ ಲೋಕವನ್ನು, ದೇವರು ಇರುವಂಥ ಆ ಲೋಕವನ್ನು ನಾನು ನಿಮಗೆ ಕೊಡುತ್ತೇನೆ. ಬನ್ನಿ, ನನ್ನ ಬಳಿಗೆ ಬನ್ನಿ. ಈ ಲೋಕದಲ್ಲಿ ಸ್ವಲ್ಪ ಕಾಲ ಕಷ್ಟ ನಷ್ಟಗಳಿರುತ್ತೆ, ಎಲ್ಲರಿಗಿರುತ್ತೆ ಪ್ರೇರೆ. ಅಂದರೆ ಅನಾರೋಗ್ಯದ ವಿಷಯ, ಇಲ್ಲ ಸಾಲದ ಸಮಸ್ಯೆ, ಇವೆಲ್ಲ ಕೂಡ ಏನಪ್ಪ ಅಂದರೆ ನಾವು ಮಾಡಿಕೊಂಡಿರುವಂಥದ್ದು. ಆದ್ದರಿಂದ ನಾವು ಇದನ್ನು ಸರಿಪಡಿಸಿಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ನಾವು ಮುಂದೆ ಹೋಗ್ತಾ ಇರಬೇಕು. ಎಲ್ಲಿ ಹೋಗ್ತಾ ಇರಬೇಕು? ದೇವರ ಮಾರ್ಗದಲ್ಲಿ ಹೋಗ್ತಾ ಇರಬೇಕು. ದೇವರ ಮಾರ್ಗದಲ್ಲಿ ನಡೀತಾ ಇರಬೇಕು. ಪ್ರಿಯರಾದ ದೇವರ ಮಕ್ಕಳಿಗೆ, ದೇವರ ಮಾರ್ಗದಲ್ಲಿ. ಇವಾಗ ಯೇಸು ಪ್ರಭು ಈ ಲೋಕಕ್ಕೆ ಬಂದಿದ್ದಾರಂದರೆ ಕಾರಣ ಏನಪ್ಪ ಅಂತ ನೋಡುವಾಗ ಏನ್ರಿ, ನಮ್ಮೆಲ್ಲರನ್ನು ಕಾಪಾಡಬೇಕು. ಜಗತ್ತುಂಟಾಗಲಾರ್ದು ಮೊದಲು ಸೈತಾನನು ಸೋತೋಗಿದ್ದಾನೆ. ದೇವರ ಮೂಲಕ ಅನುಮತಿ ಪಡ್ಕೊಂಡು ಭೂಲೋಕಕ್ಕೆ ಬಿದ್ದಿದ್ದಾನೆ, ಒಂದು ಚಾಲೆಂಜ್ ಮಾಡಿದ್ದಾನೆ. ಅದ್ರಿಗೋಸ್ಕರ ಯೇಸು ಪ್ರಭುವನ್ನು ನೇಮಿಸಿದ್ದಾನೆ. ಇವಾಗ ಸೈತಾನನಿಲ್ಲ ಅಂತ ತಿಳ್ಕೊಳ್ಳಿ. ಸೈತಾನನಿಲ್ಲ, ಸೈತಾನದ ಕ್ರಿಯೆಗಳು ಏನಿಲ್ಲ ಅಂದರೆ ಯೇಸು ಪ್ರಭು ಬರುವಂಥದ್ದು ಅವಶ್ಯಕತೆ ಏನಾದರೂ ಇದೆಯಾ ಭೂಲೋಕಕ್ಕೆ? ಸೈತಾನ್ ಏನು ಮಾಡಿದ್ದಾನಂತ ನೋಡುವಾಗ ಟೋಟಲ್ ಪ್ರಪಂಚದಲ್ಲಿರುವಂಥ ಮಾನವರನ್ನು ತನ್ನ ಹತೋಟಿಯಲ್ಲಿ ಸೇರಿಸ್ಕೊಂಡಿದ್ದಾನೆ. ಎಲ್ಲರನ್ನು ಮಂಕು ಮಾಡಿದ್ದಾನೆ. ಎಲ್ಲರಿಗೂ ಒಂದು ಏನಪ್ಪ ಅಂತ ನೋಡುವಾಗ ಕಣ್ಣುಗಳು ಮಂಕು ಮಾಡಿ ಈ ಕತ್ತಲೆಯ ಸಾಮ್ರಾಜ್ಯದಲ್ಲಿ ನಡೆಸ್ತಾ ಇದ್ದಾನೆ. ಅನೇಕ ಪಾಪಗಳತ್ತು ನೋಡುವಾಗ ಮೊಟ್ಟ ಮೊದಲು ಪಾಪಗಳು, ಎಷ್ಟು ಪಾಪಗಳು ನಡೀತಾ ಇದೆ ಅಂದರೆ ಮೊದಲನೇ ಸ್ಥಾನದಲ್ಲಿ ಇರುವಂಥದ್ದು ಏನಪ್ಪ ಅಂತ ನೋಡುವ, ಮೊದಲನೇ ಸ್ಥಾನದಲ್ಲಿ ಏನಿದೆ ಹೇಳಿ? ಸುಳ್ಳುಗಳು. ಹೌದಲ್ಲ? ಅನೇಕ ಸುಳ್ಳುಗಳು. ಎಲ್ಲ ಸುಲಭವಾಗಿ ಮಾತಾಡ್ತಿರ್ತೀವಿ. ಯಾವುದೋ 1-2 ಅಂತ ಅಂದರೆ ಏನು ಅನ್ಬೋದು. ಹೆಜ್ಜೆಗೆ ಸುಳ್ಳುಗಳು, ಹೆಜ್ಜೆಗಳಿಗೆ ಜಾಸ್ತಿ ಇದೆಯಾ ಸ್ವಲ್ಪ ಇದೆಯಾ ಏನ್ರಿ? ಹೆಜ್ಜೆಗೆ ಸುಲಭವಾಗಿ ನಾವು ಮಾತಾಡ್ತಾ ಇರ್ತೀವಿ. ಆಮೇಲೆ ಏನಿದೆ? ಕಳ್ಳತನ, ಹಗರಣ. ಕಳ್ಳತನ ಅಂದರೆ ಒಂದು ರೀತಿಯಲ್ಲಿ ಪಿಕ್ ಪ್ಯಾಕೆಟ್ ಮಾಡಿರುವಂಥದ್ದು, ಇಲ್ಲ ವಸ್ತುಗಳನ್ನು ತಿಳಿಯದೆ ಕಳ್ಳತನ ಮಾಡ್ಕೊಂಡು ಹೋಗೋದು. ಹಗರಣ ಅಂದರೆ ಇವಾಗ ಯಾವುದೋ ಕೆಲಸ ಕೊಟ್ಟಿರುತ್ತೆ ಅಂತ ತಿಳ್ಕೊಳ್ಳಿ. ಕೆಲಸ ಕೊಟ್ಟಿರ್ತಾರೆ, ಇಲ್ಲಾಂದರೆ ಜವಾಬ್ದಾರಿ ಕೊಟ್ಟಿರ್ತಾರೆ. ಆ ಲೆಕ್ಕಗಳು ಸರಿಯಾದ ರೀತಿಯಲ್ಲಿ ಲೆಕ್ಕ ಮಾಡದೆ ಅರ್ಧ ಲೆಕ್ಕ ತೋರಿಸಿ ಅದು ಕರೆಕ್ಟಾಗಿದೆ ಅಂತ ತೋರಿಸಿ ಒಳಗೆ ದುಡ್ಡನ್ನು ಏನು ಮಾಡ್ತಾ ಇರ್ತಾರೆ? ಸೇರಿಸ್ಕೊಳ್ತಾ ಇರ್ತಾರೆ. ಇವಾಗ ಏನಪ್ಪ ಅಂದರೆ ರಾಜಕೀಯ ನಾಯಕರ ಮಧ್ಯದಲ್ಲಿ ಏನಪ್ಪ ಅಂದರೆ ನಾವು ಬಡವರಿಗೆ ಏನಪ್ಪ ಅಕ್ಕಿ ದಾನ ಮಾಡ್ತೀವಿ, ಅದು ದಾನ ಮಾಡ್ತೀವಿ ಅಂತೇಳಿ ಸ್ವಲ್ಪ ದಾನ ಮಾಡ್ತಾರೆ. ಇನ್ನು ಸ್ವಲ್ಪ ಒಂದು 10 ಜನಕ್ಕೆ ಮನೆ ಕೊಟ್ಟಿರ್ತಾರೆ, ಸುಮಾರು ಎಷ್ಟೋ ಮನೆಗಳನ್ನು ಸ್ವಾಧೀನ ಮಾಡ್ಕೊಂಡಿರ್ತಾರೆ. ಅದೇನಪ್ಪ ಅಂತ ನೋಡುವಾಗ ಹಗರಣ. ಅದೇನಪ್ಪ ಅಂತ ನೋಡುವಾಗ ಬಡವ್ರಿಗೆ ಏನೋ ಕೊಟ್ಟಿದ್ದೀವಿ ಅಂತೇಳಿ ಸ್ವಲ್ಪ ತೋರಿಸ್ತಾರೆ, ಇನ್ನು ಒಳಗಡೆ ತಮ್ಮ ಅಕೌಂಟಲ್ಲಿ ಸೇರಿಸ್ಕೊಂಡಿರ್ತಾರೆ. ಅದು ಹಗರಣ. ಇಂಥದ್ದು ಪ್ರಪಂಚ ದೇಶದಲ್ಲಿ ನಡೀತಾ ಇದೆ, ಇದು ನಡೀತಾ ಇದೆ. ವ್ಯಭಿಚಾರ ಆಗಿರ್ಬೋದು, ಜಾರತ್ವ ಆಗಿರ್ಬೋದು ಏನ್ರಿ, ಆಮೇಲೆ ಅನೈತಿಕ ಸಂಬಂಧಗಳಾಗಿರ್ಬೋದು, ಇವು ಕೂಡ ಜಾಸ್ತಿ ಇವು ಕೂಡ ಬಹಳ ನಡೀತಾ ಇದೆ. ಆಮೇಲೆ ದಬ್ಬಾಳಿಕೆ ಆಗಿರ್ಬೋದು, ಇಲ್ಲಾಂದರೆ ಸುಲಿಗೆ, ದೌರ್ಜನ್ಯ, ಮಾನಭಂಗಗಳು, ನರಹತ್ಯೆಗಳು, ಗಲಾಟೆಗಳು, ಜಗಳಗಳು, ಯುದ್ಧಗಳು, ಮಾರಣಕಾಂಡಗಳು, ಓಕೆನಾ, ಇವೆಲ್ಲ ಬಹಳ ನಡೀತಾ ಇದೆ ಅಂತ ನೋಡುವಾಗ ಇವೆಲ್ಲ ಯಾರ ಮೂಲಕ ಅಂತ ನೋಡುವಾಗ ಅಂಧತ್ವ ಅಂದರೆ ಸೈತಾನನ ಒಂದು ಆಲೋಚನೆ ಮೂಲಕ ಈ ಪ್ರಪಂಚದಲ್ಲಿ ಇವೆಲ್ಲ ಕೂಡ ನಡೀತಾ ಇದೆ. ಜಗಳಗಳಿದೆ, ದಬ್ಬಾಳಿಕೆ ನಡೀತಾ ಇದೆ, ಮೋಸ ನಡೀತಾ ಇದೆ. ಇವೆಲ್ಲ ಬಹಳ ಇದೆಯಾ ಸ್ವಲ್ಪ ಇದೆಯಾ ಅಂತ ನೋಡುವಾಗ ಬಹಳ ಪ್ರಪಂಚದ ಎಲ್ಲ ಕಡೆ ಸುತ್ತಕೊಂಡಿದೆಯಾ? ಎಲ್ಲ ಕಡೆ ಇದೆಯಾ? ಒಂದು ಕಡೆ ಇದೆಯಾ? ಕೊನೆಯದಾಗಿ ದೇವರ ಸಭೆ ಅಂತ ಹೇಳಿಕೊಳ್ಳೋರ ಮಧ್ಯದಲ್ಲಿ ಕೂಡ ಇಂಥವು ನಡೀತಾ ಇದೆ ಪ್ರಿಯರೇ. ಇಲ್ಲಂತೀರಾ? ಇದೆಯಂತೀರಾ? ದೇವರ ಸಭೆ ಅಂತ ಹೇಳಿಕೊಳ್ಳೋರು, ದೇವರ ಮಕ್ಕಳು, ಕ್ರೈಸ್ತರು, ದೇವರ ಭಕ್ತರು ಅಂತ ಹೇಳಿಕೊಳ್ಳೋರ ಮಧ್ಯದಲ್ಲಿ ಕೂಡ ಇಂಥವೆಲ್ಲ ಕೂಡ ನಡೀತಾ ಇದೆ.
ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು? ದೇವರಿಗೆ ಏನು ಅನ್ನಿಸ್ತಾ ಇದೆ ಪ್ರಿಯರ ದೇವರ ಮಕ್ಕಳಿರ? ಯಾರನ್ನ ನಂಬಲಿ ನಾನು ಯಾರನ್ನ ನಂಬಲಿ? ಯಾರನ್ನ ನಂಬಿ ಕಳಿಸ್ಕೊಡ್ಲಿ ನಾನು? ನನ್ನ ಮಕ್ಕಳನ್ನು ಕಾಪಾಡೋರು ಯಾರು? ನಂಬಿಗಸ್ತರು ಯಾರು? ನಂಬಿಗಸ್ತರು ಬೇಕು. ಈ ಲೋಕದಲ್ಲಿ ನಂಬಿಗಸ್ತರು ಬೇಕು, ನೀತಿವಂತರು ಬೇಕು, ಪರಿಶುದ್ಧರು ಬೇಕು. ಅಂಥ ಲೀಸ್ಟಲ್ಲಿ ನಾವೆಲ್ಲರೂ ಇರಬೇಕು ಪ್ರಿಯರ ದೇವ್ರ ಮಕ್ಕಳಿರ. ನಾವೆಲ್ಲರೂ ಕೂಡ ಎಂಥ ಲೀಸ್ಟಲ್ಲಿ ಇರಬೇಕು? ದೇವರು ಕೋರಿಕೊಳ್ಳುವಂಥ ಲೀಸ್ಟಲ್ಲಿ, ಪಟ್ಟಿಯಲ್ಲಿ ನಾವೆಲ್ಲರೂ ಇರಬೇಕು. ಶ್ರೇಷ್ಠರಾಗಿರಬೇಕು. ಶ್ರೇಷ್ಠರಾಗಿದ್ದಾಗ ಇವೆಲ್ಲ ಕೂಡ ಆಲೋಚನೆ ಮಾಡಿ ಪ್ರಿಯರೇ. ಈ ದಬ್ಬಾಳಿಕೆ ಆಗಿರ್ಬೋದು, ಸುಲಿಗೆ ಆಗಿರ್ಬೋದು, ದೌರ್ಜನ್ಯ ಆಗಿರ್ಬೋದು, ಮಾನಭಂಗ ಆಗಿರ್ಬೋದು, ಯುದ್ಧಗಳು, ಮಾರಣಕಾಂಡಗಳು, ಮಾಟ ಮಂತ್ರಗಳು, ಅನೇಕ ವಿಗ್ರಹಾರಾಧನೆ, ಕುಡುಕುತನ, ದುಂದೋತನ, ಕೆಡುಕುತನ, ಶರೀರಾಶೆಗಳು, ಹಣದಾಸೆ, ಹೆಣ್ಣಿನ ಆಸೆ, ಇಲ್ಲಾಂದರೆ ಸೊಕ್ಕಿದೆಯಾ, ಅಹಂಕಾರ ಇದೆಯಾ, ಕೊಬ್ಬಿದೆಯಾ, ಇಲ್ಲ ಸೋಮಾರಿತನ ಇದೆಯಾ, ನಾಚಿಕೆಗೇಡ್ತನ ಇದೆಯಾ, ಓಕೆನಾ? ಆಮೇಲೆ ಚಾಡಿ ಹೇಳುವಂಥದ್ದು ಏನಾದರೂ ಇದೆಯಾ, ಹೊಟ್ಟೆ ಕಿಚ್ಚು ಪಡುವಂಥದ್ದು ಇದೆಯಾ? ಇವೆಲ್ಲ ಏನಿದ್ರೂ ಕೂಡ ನಾವೆಲ್ಲಿದ್ದೀವಿ ಅಂತ ಅರ್ಥ? ಅಂಧತ್ವದಲ್ಲಿದ್ದೀವಿ ಅಂತ, ಕತ್ತಲೆಯಲ್ಲಿದ್ದೀವಿ ಅಂತ ಅರ್ಥ, ಸೈತಾನಲ್ಲಿ. ಅದಕ್ಕೆ ಇವರೆಲ್ಲರನ್ನ ಬಿಡಿಸ್ಬೇಕಾದ್ರೆ ಈ ಮಹಾಜ್ಞಾನ ಎನ್ನುವಂಥ ಗ್ರಂಥವನ್ನು ದೇವರು ಕೈಯಲ್ಲಿ ಕೊಟ್ಟಿದ್ದಾರೆ. ಅಂದರೆ ಪ್ರಭು ಬಂದರು, ಸುವಾರ್ತೆ ಹೇಳಿದ್ರು, ಎಲ್ಲರಿಗೂ ಇದು ತಲುಪಬೇಕು, ಪ್ರತಿಯೊಬ್ಬರ ಬಳಿಯಲ್ಲಿ ಇದು ತಲುಪಬೇಕು, ಸತ್ಯವಾದ ಸುವಾರ್ತೆ ತಲುಪಬೇಕು, ಬೆಳಕು ಎಂಬ ವಾಕ್ಯಗಳು ತಲುಪಬೇಕು. ಅಂದರೆ ಕತ್ತಲೆಯ ಸಾಮ್ರಾಜ್ಯಕ್ಕೆ ಈ ಬೆಳಕು ಎಂಬ ವಾಕ್ಯವು ತಲುಪಬೇಕು. ಈ ವಾಕ್ಯ ಎಂಬ ಬೆಳಕು ಬಂದರೆ ಅವಾಗ ಎಲ್ಲೆಲ್ಲಿ ತಪ್ಪು ನಡೀತವೆ ಎಲ್ಲ ಗೊತ್ತಾಗುತ್ತೆ ಪ್ರಿಯರೇ. ಟೋಟಲ್ ಕತ್ತಲೆಯ ಸಾಮ್ರಾಜ್ಯಕ್ಕೆ, ಕತ್ತಲೆಯ ಜಗತ್ತಿಗೆ ಈ ಸತ್ಯವೇದ ಗ್ರಂಥವನ್ನು ತಲುಪಿಸೋದಕ್ಕೆ, ಅಂದರೆ ಸತ್ಯವೇದ ಗ್ರಂಥ ಅಂದರೆ ದೇವರ ಮಹಾಜ್ಞಾನದ ವಿಷಯಗಳನ್ನು ತಲುಪಿಸೋದಕ್ಕೆ ಪರಲೋಕದಿಂದ ಈ ಲೋಕಕ್ಕೆ ಬಂದರು, ನಮ್ಮೆಲ್ಲರ ದೋಷ ಫಲವನ್ನು ಅನುಭವಿಸಿದರು, ರಕ್ಷಣೆಯ ಮಾರ್ಗವನ್ನು ಈ ಲೋಕಕ್ಕೆ ಕಲ್ಪಿಸಿಕೊಟ್ಟು ಪರಲೋಕಕ್ಕೆ ಹೋದರು ಪ್ರಿಯರೇ. ಅವರಿದ್ದಾರೆ, ಇವಾಗ ನಮ್ಮ ಮಧ್ಯದಲ್ಲಿ ಕೂಡ ಇದ್ದಾರಾ? ವಾಕ್ಯದ ರೂಪದಲ್ಲಿದ್ದಾರೆ, ನಮ್ಮ ಮಧ್ಯದಲ್ಲಿದ್ದಾರೆ. ಪವಿತ್ರಾತ್ಮರಿದ್ದಾರೆ, ಯೇಸು ಕ್ರಿಸ್ತರಿದ್ದಾರೆ, ತಂದೆಯಾದ ದೇವರು ಇದ್ದಾರೆ. ನಾವು ಅವರಲ್ಲಿರಬೇಕು, ಅವರು ನಮ್ಮಲ್ಲಿರಬೇಕು, ಅವರಲ್ಲಿ ನಾವು ಇರಬೇಕಾದ್ರೆ ನಮ್ಮ ಹೃದಯದಲ್ಲಿ ಅವ್ರಿಗೆ ಜಾಗ ಕೊಡಬೇಕು, ನಮ್ಮ ಹೃದಯದಲ್ಲಿ ಜಾಗ ಕೊಡಬೇಕು. ಇವೆಲ್ಲ ಇದ್ದರೆ ದೇವ್ರಿಗೆ ಜಾಗ ಇರುತ್ತಾ? ಇವಾಗೆಲ್ಲ ಸ್ವಲ್ಪ ಓದಿದ್ದೀವಲ್ಲ, ಇವೆಲ್ಲ ಕೆಟ್ಟ ಗುಣಗಳೆಲ್ಲ ಇದ್ದರೆ ದೇವ್ರಿಗೆ ಜಾಗ ಇರುತ್ತಾ ಪ್ರಿಯರೇ? ದೇವ್ರು ಇರ್ತಾರ? ದೇವರು ಹೊರಗಡೆಯಿಂದ ಎಚ್ಚರಿಸ್ತಾರೆ, ಹೊರಗಡೆಯಿಂದ ತಟ್ಟುತ್ತಾರೆ, ಮಗನೇ ಮಗಳೇ ನಿನ್ನ ಹೃದಯದಲ್ಲಿ ನನಗೆ ಜಾಗ ಕೊಡು ಮಗನೇ. ಅವ್ರು ಬರಬೇಕಾದ್ರೆ, ಬಾ ದೇವರೇ ನಿಮಗೇನು ಜಾಗ ಇದೆ ಬಂದ್ಬಿಡಿ ಅಂದರೆ, ಬರಬೇಕಾದ್ರೆ ನಿನ್ನ ಹೃದಯದಲ್ಲಿ ಕೊಳುಕಿದೆಯಲ್ಲಪ್ಪ ಮಗಳೇ, ಕೊಳುಕಿಟ್ಕೊಂಡಿದ್ದಿಲ್ಲಮ್ಮ, ಅದು ಇದ್ದರೆ ಇರಲಿ, ಬಾ ದೇವರೇ ಬಂದ್ಬಿಡು ದೇವರೇ. ನೀವೇನಾದರೂ ಕೊಳುಕು ಮನೆಯಲ್ಲಿ ಹೋಗ್ತೀರೇನಮ್ಮ? ಮೊದಲೆಲ್ಲ ಕ್ಲೀನ್ ಮಾಡಿರಿ ಅಂತ ಹೇಳ್ತೀರಾ, ಅಥವಾ ಕೊಳುಕೆಲ್ಲ ಇರುತ್ತಲ್ಲ, ಆ ಕೊಳುಕು ಕಸ ಕಡ್ಡಿ ಎಲ್ಲ ಹೊಲಸಿದ್ದಾಗ, ದುರ್ವಾಸನೆ ಬಂದಾಗ ನೀವು ಹೋಗಿ ನೆಮ್ಮದಿಯಾಗಿ ಕುರ್ಜಿ ಮೇಲೆ ಕೂತ್ಕೊಳ್ತೀರಾ? ಅಮ್ಮ ಈ ಕೊಳುಕಿರಲಿ, ಎಲ್ಲ ಕಸ ಕಡ್ಡಿ ಹೆಂಗನೇ ಇರಲಿಮ್ಮ, ಒಂದು ಗುಟುಕು ಕಾಫಿ ಕೊಡಮ್ಮ ಅಂತಂದರೆ ಕೇಳ್ತೀರಾ ನೀವು? ಅಮ್ಮ ಮೊದಲನೇದಾಗಿ ಕ್ಲೀನ್ ಮಾಡಮ್ಮ, ಆಮೇಲೆ ಒಂದು ಗುಟುಕು ಕಾಫಿ ಕೊಡಮ್ಮ. ಮತ್ತು ದೇವರು ಸರ್ವೋನ್ನತನಾಗಿರುವಂಥ ಆ ದೇವರು, ಪರಿಶುದ್ಧನಾಗಿರುವಂಥ ಆ ದೇವರು ನಿನ್ನ ಹೃದಯದಲ್ಲಿ ಬರಬೇಕಾದ್ರೆ, ನಿಮ್ಮ ಹೃದಯಗಳಲ್ಲಿ ಆ ದೇವರು ಬರಬೇಕಾದ್ರೆ ಇವೆಲ್ಲ ಏನು ಮಾಡಬೇಕು? ದೇವರ ವಾಕ್ಯದ ಮೂಲಕ ತೆಗೆದಾಕಬೇಕು, ದೇವರಿಗೆ ಸ್ಥಾನ ಕೊಡಬೇಕು, ಆಮೇಲೆ ದೇವ್ರನ್ನ ಘನಪಡಿಸ್ಬೇಕು, ಓಕೆನಾ? ದೇವ್ರನ್ನ ಮಹಿಮೆ ಪಡಿಸ್ಬೇಕು, ಹೊರಗಡೆ ಹೋಗಿ ಸುವಾರ್ತೆಯನ್ನು ಸಾರಬೇಕು, ಭಕ್ತಿಯಿಂದ ಜೀವಿಸಬೇಕು, ಭಕ್ತಿಯಿಂದ ಜೀವಿಸ್ಬೇಕು ಪ್ರಿಯರ ದೇವ್ರ ಮಕ್ಕಳಿರ. ಪ್ರಭು ಬಂದಿರುವಂಥದ್ದು ಉದ್ದೇಶ ಏನ್ರಿ? ಪ್ರಾಮುಖ್ಯವಾದಂಥ ಉದ್ದೇಶ ಸೈತಾನನ ತಲೆಯನ್ನು ಜಜ್ಜಬೇಕು, ಅವನನ್ನು ಸೋಲಿಸಬೇಕು, ಸೋಲಿಸಿ ಅವನ ಕ್ರಿಯೆಗಳಿದೆಯಲ್ಲ ಎಲ್ಲರಿಗೂ ಅರ್ಥ ಆಗುವಂಥ ರೀತಿಯಲ್ಲಿ ಪರಿಚಯ ಮಾಡಬೇಕು. ಎಲ್ಲರ ಕೈಯಲ್ಲಿ ಖಡ್ಗವನ್ನು ಕೊಡಬೇಕು, ಎಲ್ಲರೂ ಅವನನ್ನು ಸೋಲಿಸಬೇಕು. ಇವಾಗ ಪ್ರಭು ಜಯ ಹೊಂದಿದ್ದಾರೆ, ಅದೇ ಪ್ರಕಾರ ನಾವು ಕೂಡ ಏನು ಮಾಡಬೇಕಂತ ಹೇಳ್ತಾರೆ? ನೀವು ಕೂಡ ಜಯ ಹೊಂದಬೇಕು ಅಂತ ಹೇಳ್ತಾರೆ. ನೀವು ಕೂಡ ನಾವು ಕೂಡ ಜಯ ಹೊಂದಬೇಕು. ಅಂದರೆ ದೈವ ಕುಮಾರನಾಗಿರುವಂಥ ಈತನು ಶರೀರಧಾರಿಯಾಗಿ ಬರೋದಕ್ಕೆ ಮುಖ್ಯ ಕಾರಣ ಇಷ್ಟೇ ಪ್ರಿಯರು. ಒಂದು ಸರಿ ಹಿಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ.
ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಅಂದರೆ ಜಗತ್ತುಂಟಾಗಲಾರದು ಮೊದಲೇ ಯೇಸು ಕ್ರಿಸ್ತರು ನೇಮಿಸಲ್ಪಟ್ಟಿದ್ದಾರೆ. ಕಾರಣ ಸೈತಾನನ ಹತೋಟಿಯಲ್ಲಿ ಇದ್ದಂಥ ಮಾನವರನ್ನು ಬಿಡಿಸಬೇಕಾದ್ರೆ ಭೂಲೋಕಕ್ಕೆ ದೈವಕುಮಾರನಾದಂಥ ದೇವರು ಶರೀರಧಾರಿಯಾಗಿ ಬರಬೇಕು. ದೈವಕುಮಾರನಾದ ದೇವರು ಶರೀರಧಾರಿಯಾಗಿ ಬಂದು ಸೈತಾನನನ್ನು ಸೋಲಿಸಿ ಅವನ ತಲೆಯನ್ನು ಜಜ್ಜಿ ಅವನ ಹತೋಟಿಯಲ್ಲಿ ಇದ್ದಂಥ ಮಾನವರನ್ನು ಬಿಡಿಸಬೇಕು. ಅದು 1ನೇ ಶತಮಾನದಲ್ಲಿ ಮಾಡಿದ್ದಾರೆ. ಟೋಟಲ್ ಜಗತ್ತಿಗೆ ರಕ್ಷಣೆ ಮಾರ್ಗವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇವಾಗ ಈ ರಕ್ಷಣೆ ಮಾರ್ಗವನ್ನು ಹೊರಗಡೆ ಸಾರಲ್ಪಡ್ತಾ ಇದೆ. ರಕ್ಷಣೆಯ ಸುವಾರ್ತೆ ಕೂಟಗಳು, ಹೊರಗಡೆ ಹೋಗಿ ಸುವಾರ್ತೆ ಕೂಟಗಳಿದೆಯಲ್ಲ, ಏನು ಕೂಟ? ರಕ್ಷಣೆಯ ಸುವಾರ್ತೆಯ ಕೂಟಗಳು. ಈ ರಕ್ಷಣೆ ಮಾರ್ಗದಲ್ಲೇ ಸೇರಬೇಕು. ರಕ್ಷಣೆ ಮಾರ್ಗದಲ್ಲಿ ಸೇರಿ ಪ್ರಾಣ ಇರೋ ತನಕ ಭಕ್ತಿಯಿಂದ ಜೀವಿಸಿ ಮರಣ ಹೊಂದಿ ದೇವರ ಬಳಿಗೆ ಸೇರಬೇಕಾಗುತ್ತೆ. ಆ ದೇವರ ಬಳಿಗೆ ಸೇರಬೇಕಾದ್ರೆ ರಕ್ಷಣೆ ಮಾರ್ಗದಲ್ಲಿ ಬಂದಿರುವಂಥ ನಾವು ಮತ್ತೆ ಲೋಕದ ಕಡೆಗೆ ನೋಡದೆ, ಲೋಕದ ಹಿಂದೆ ಹೋಗದೆ, ಯಾವಾಗಲೂ ದೇವರ ಸಹವಾಸ, ದೇವರ ಭಕ್ತರ ಸಹವಾಸ, ಸಭೆಯ ಸಹವಾಸದಲ್ಲಿದ್ದು, ಆತ್ಮೀಯ ಸಹವಾಸದಲ್ಲಿದ್ದು, ದೇವರ ಸಹವಾಸದಲ್ಲಿದ್ದು ಮುಂದೆ ಹೋಗ್ತಾ ಇರಬೇಕು. ಹಾಗೆ ನಾವು ಮುಂದೆ ಹೋಗೋಣ ಪ್ರಿಯರೇ. ಪ್ರಯಾಸ ಪಡೋಣ, ನಮ್ಮ ಆತ್ಮಗಳನ್ನು ಕಾಪಾಡಿಕೊಳ್ಳೋಣ. ದೇವರಿಗಾಗಿ ನಾವೆಲ್ಲರೂ ಬದುಕೋಣ ಪ್ರಿಯರೇ. ಓಕೆನಾ? ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.